ಫ್ರೆಂಡ್ಸ್, ಇದು ಬೇಲೂರು ಟು ಪ್ರಯಾಗ್ರಾಜ್ನ 5ನೇ ವಿಡಿಯೋ. ನಾನು ನನ್ನ ಫ್ರೆಂಡು ಶ್ರೀರಾಮನ ದರ್ಶನ ಪಡೆಯೋಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೊರಟಿವಿ ಫ್ರೆಂಡ್ಸ್. ಅಯೋಧ್ಯೆ ತಲುಪಿ ಅಲ್ಲಿಂದ ನಾವು ಒಂದು ಕಡೆ ಕಾರ್ ಪಾರ್ಕ್ ಮಾಡಿದ್ವಿ. ಪಾರ್ಕಿಂಗ್ ಪ್ಲೇಸಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಆ ನಂತರ ಅಲ್ಲಿಂದ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ನದಿ ಹತ್ರ ಹೋದ್ವಿ. ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ನದಿ ಹೆಸರು ಸರಾಯ ನದಿ ಅಂತೇಳಿ. ನಾವು 4 ಜನ ಈ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ದರ್ಶನ ಕೊಡ್ತೀವಿ ಫ್ರೆಂಡ್ಸ್. ಹೋಗೋ ದಾರಿಯಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಂಗೆ ಫೋಟೋಗಳನ್ನ ಇಟ್ಕೊತ ಹೋದ್ವಿ. ಖುಷಿಯಲ್ಲಿ ಫೋಟೋ ಎಲ್ಲ ತಗೊಂಡು ರೋಡ್ ಸೈಡಲ್ಲಿ ಹಾಗೇನೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊತ ಬರ್ತಾ ಇದ್ವಿ. ಬರೀ ನೋಡಿರೋದು ಅಷ್ಟೇ, ಅದನ್ನು ಪರ್ಚೇಸ್ ಕೂಡ ಮಾಡಲಿಲ್ಲ. ಇಲ್ಲಿಂದ ಮೇನ್ ರೋಡಿಗೆ ಬಂದ್ವಿ. ಮೇನ್ ರೋಡ್ ನೋಡಿದ್ರು ಜನ ಸಾಗರ, ಸಿಕ್ಕಾಪಟ್ಟೆ ಜನ ಇದ್ರು. ಅದ್ರ ನಮ್ಗೆ ಖುಷಿ ಇದರಲ್ಲಿ ಫಾಸ್ಟ್ ನಡ್ಕೊಂಡು ಹೋಗ್ತಾ ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ಶ್ರೀರಾಮನ ದರ್ಶನ ಮಾಡೋಣ ಅಂತ ಹೋದ್ವಿ. ಹಂಗೆ ಸುತ್ತಮುತ್ತ ಎಲ್ಲ ನೋಡ್ತಾ ತುಂಬ ಜನ ಇದ್ರು, ನೋಡ್ತಾ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಶ್ರೀರಾಮನ ಘೋಷಣೆ ಕೂಗ್ತಾ ಹನುಮನ್ ಘೋಷಣೆ ಕೂಗ್ತಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಿಂದ ಒಂದು ಮಂದಿರಕ್ಕೆ ಬಂದ್ವಿ. ಆ ಮಂದಿರದಲ್ಲಿ ಜನ ನಿಲ್ಲಕ್ಕಾಗ್ತಾ ಇರಲಿಲ್ಲ, ತಳ್ಳಾಟ ಬೇರೆ. ಅದರಲ್ಲೂ ದರ್ಶನ ಆಯಿತು. ಹಾಗೆ ದೇವ್ರದ್ದು ಫೋಟೋ ವಿಡಿಯೋ ಮಾಡ್ಕೊಂಡು ಹಂಗೆ ಮುಂದೆ ಬರ್ತಾ ಇದ್ವಿ. ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟರು, ಹಾಗೆ ತಗೊಂಡು ಅಲ್ಲಿಂದ ಔಟ್ ಸೈಡ್ ಬಂದು ಶ್ರೀರಾಮನ ದರ್ಶನ ಕೊಟ್ವಿ. ಸಖತ್ತು ಜನ ಇದ್ದರು, ಕತ್ಲೆ ಬೇರೆ ಆಗ್ತಾ ಇತ್ತು. ಇಲ್ಲಿಂದ ರಾಮ ಮಂದಿರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. 70 ಎಕರೆಲಿರೋಂಥ ಜಾಗ ಇದು. ದೊಡ್ಡ ದೇವಸ್ಥಾನ. ಸೊ ದೇವಸ್ಥಾನ ನಾವು ನೋಡಿದಾಗ ಇದೆಲ್ಲ ನೋಡ್ತಿದ್ದೀವಿ ನೋಡಿ, ಇದರಲ್ಲೇ ದೇವಸ್ಥಾನ ಇದೆ, ಇದರಲ್ಲೇ ಮೇನ್ ದೇವಸ್ಥಾನ ಇದೆ ಅಂದ್ಕೊಳ್ತಿದ್ವಿ. ಇಲ್ಲಿ ಇಲ್ಲ, ನಮ್ಮ ಮುಂದೆ ಇದೆ. ಸಡನ್ ಅವಸ್ಥೆಗೆ ಹೋಗಿರೋದ್ರಿಂದ ಅದು ಗೊತ್ತಾಗಲ್ಲ. ಇದು ನೋಡಿದ್ವಲ್ಲ, ಇದ್ರಲ್ಲೇನೋ ಅಂದ್ಕೊಂಡ್ವಿ, ಇದು ಅಲ್ಲ. ನೋಡ್ತಾನೆ ಮೇನ್ ದೇವಸ್ಥಾನ ಹತ್ರ ಬಂದ್ವಿ. ಇದು ಮೈನ್ ದೇವಸ್ಥಾನ ಆಗಿದೆ ಇದು. ಇಲ್ಲಿ ಫೋನೆಲ್ಲ ಅಲೋಡ್ ಮಾಡ್ತಾರೆ, ತೊಂದರೆ ಇಲ್ಲ. ನಮ್ಮ ಸೌತ್ ಥರ ಅದಕ್ಕೆ ಫೋಟೋ ವಿಡಿಯೋಕ್ಕೆ ಬ್ಯಾನ್ ಇಲ್ಲ ಇಲ್ಲಿ ಸದ್ಯಕ್ಕೆ. ಬನ್ನಿ ನಮ್ಮ ಜೊತೆಗೆ ನೀವು ಕೂಡ ಶ್ರೀರಾಮನ ದರ್ಶನ ಮಾಡೋಣ. ಎಲ್ಲರೂ ದೇವಸ್ಥಾನದ ಒಳಗಡೆ ಬಂದಂಗೆ ಪಾಸಿಟಿವ್ ವೈಬ್ಸ್ ಹೆಚ್ಚಾಗುತ್ತೆ. ದೇವಸ್ಥಾನದ ವಾಸ್ತುಶಿಲ್ಪ ಮಾತ್ರ ಅದ್ಭುತ ಫ್ರೆಂಡ್ಸ್. ಇಲ್ಲಿಂದ ದೇವರ ದಿವ್ಯ ದರ್ಶನ ಕಾಣುತ್ತೆ, ಅದ್ಭುತ. ನೀವು ಕೂಡ ದೇವರ ಆಶೀರ್ವಾದ ತಗೊಳ್ಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನ್ನ ಜೀವನದ ಅದ್ಭುತ ಕ್ಷಣಗಳನ್ನು ನಿಮ್ಮೊಂದಿಗೆ ತೋರಿಸುವ ಪ್ರಯತ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಗೆಳೆಯರ ಬೆಳಕ ಜೊತೆಗೆ ಖುಷಿಯಾಗಿ ಲಾಸ್ಟಿಗೆ ಸ್ವಲ್ಪ ಸೆಲ್ಫಿಗಳು ತಗೊಂಡು ಇಲ್ಲಿಗೆ ಈ ವ್ಲಾಗ್ಸ್ನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.